ಇವತ್ತು ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅದು ಕೂಡ ಹಿಂದೂ ಸಂಘಟನೆಗಳು. ಅಂದ್ರೆ ಕಳೆದ 7-8 ದಿನಗಳ ಹಿಂದೆ ಶಿವಾಜಿ ಜಯಂತಿ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಲಾಗಿತ್ತು ಅನ್ಯ ಕೋಮಿನಿಂದ. ಇದನ್ನ ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹಾಗಾಗಿ ಬಾಗಲಕೋಟೆ ಚಲೋ ಕರೆಯನ್ನ ಕೊಟ್ಟಿದ್ದಂತ ಹಿಂದೂ ಸಂಘಟನೆಗಳು ಹೋರಾಟದ ಸ್ಥಳ ಬದಲಾವಣೆ ಮಾಡಿರುವಂತದ್ದು. ಈಗ ಪ್ರತಿಭಟನೆ ಹಿನ್ನೆಲೆ ಬಾಗಲಕೋಟೆ ನಗರದಲ್ಲಿ ಖಾಕಿ ತುಂಬಾ ಅಲರ್ಟ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ 10:30ರಿಂದ ಈ ಒಂದು ಪ್ರತಿಭಟನೆ ಆರಂಭ ಆಗ್ತಾ ಇದೆ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಸ್ಥಳ ಬದಲಾವಣೆ ಮಾಡಿದ್ದಾರೆ. ಹಿಂದೂ ಮುಖಂಡರಿಗೆ ನೋಟಿಸ್, ಪ್ರತಿಭಟನೆ ನಡೆಸದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಜಿಲ್ಲಾಡಳಿತದಿಂದ ಮಸೀದಿಯ ಸಮಿತಿ ಮೇಲೆ ಕ್ರಮದ ಭರವಸೆ ಇದೆ. ಬೃಹತ್ ಪ್ರತಿಭಟನೆ ಬದಲಿಗೆ ಜಿಲ್ಲಾಡಳಿತದ ಭವನದ ಮುಂದೆ ಧರಣಿ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ರು. ಹಾಗಾಗಿ ಧರಣಿ ನಡೆಸಿ ಮಸೀದಿ ಸಮಿತಿ ವಿರುದ್ಧ ಕ್ರಮಕ್ಕೆ 15 ದಿನ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿದ್ದಾರೆ. ಹಳೆ ನಗರದಲ್ಲಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಸರ್ಪಗಾವಲಿದೆ. ಐಜಿಪಿ ಚೇತನ್ ಸಿಂಗ್ ರಾಥೋಡ್ ನೇತೃತ್ವದಲ್ಲಿ ಭದ್ರತೆ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಇವತ್ತು ತುಂಬಾ ಅಲರ್ಟ್ ಆಗಿರುವಂಥದ್ದು ಪೊಲೀಸರು. ಒಂದು ಕಡೆ ಇವರು ಆ ಕಚೇರಿ ಮುಂದೆನೇ, ನಾವು ಜಿಲ್ಲಾಡಳಿತದ ಕಚೇರಿಯ ಮುಂದೆನೇ ಪ್ರೊಟೆಸ್ಟ್ ಮಾಡ್ತೀವಿ, ಧರಣಿ ಕೂರ್ತೀವಿ ಅಂತ ಹೇಳಿ ಮುಂದಾಗಿದ್ರು ಹಿಂದೂ ಸಂಘಟನೆಗಳು. ಹಾಗಾಗಿ ಹಿಂದೂ ಮುಖಂಡರಿಗೆ ಇವತ್ತು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡಬೇಡಿ ಅಂದರೆ ಆ ಒಂದು ಮಸೀದಿಯ ವಿರುದ್ಧ ಅಥವಾ ಅಲ್ಲಿ ಈ ಒಂದು ಇನ್ನು ಇದೇ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳ ಮುಖಂಡರ ಜೊತೆ ನಮ್ಮ ಪ್ರತಿನಿಧಿ ಮುರುಗೇಶ್ ಚಿಟ್ಚಾಟ್ ಮಾಡಿದ್ದಾರೆ. ಏನ್ ಮಾತಾಡಿದ್ದಾರೆ ಬನ್ನಿ ನೋಡೋಣ. ಶಿವಾಜಿ ಮೆರವಣಿಗೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 4-5 ದಿನಗಳಿಂದ ಬಾಗಲಕೋಟೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕೂಡ ಈಗಾಗಲೇ ಪ್ರತಿಭಟನೆಯನ್ನ ಹಿಂದೂ ಹಿತರಕ್ಷಣಾ ವೇದಿಕೆ ಪ್ರತಿಭಟನೆಯನ್ನ ಬಿಟ್ಟು ಈಗ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಲು ಮುಂದಾಗಿದೆ ಅಂತ ಹೇಳ್ಬೋದು. ನಾವೀಗ ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿದ್ದೀವಿ. ಜಿಲ್ಲಾಡಳಿತ ಭವನ ಮುಂದೆ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಈಗಾಗಲೇ ಒಂದು ಧರಣಿ ಸತ್ಯಾಗ್ರಹವನ್ನು ಮಾಡಲು ಮುಂದಾಗಿದ್ದಾರೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪೊಲೀಸ್ ಬಿಗಿ ಬಂದೋಬಸ್ತಿಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆಯ ವಿವಿಧ ಜಿಲ್ಲೆಗಳಿಂದ ಪೊಲೀಸರು ಆಗಮಿಸಿ ಒಂದು ಬಂದೋಬಸ್ತಿಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಈಗಾಗಲೇ 5 SP ಆಗಿರ್ಬೋದು, DYSP ಆಗಿರ್ಬೋದು, ಸಾಕಷ್ಟು PSI ಮತ್ತು CPI ಸೇರಿದಂತೆ 1500ಕ್ಕೂ ಹೆಚ್ಚು ಜನ ಈಗಾಗಲೇ ಪ್ರತಿಭಟನೆಯಲ್ಲಿ ಈಗಾಗಲೇ ಒಂದು ಬಂದೋಬಸ್ತಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಒಂದು ರೀತಿಯಾಗಿ ಜಿಲ್ಲಾಡಳಿತ ಭವನ ಮುಂದೆ ಸಾಕಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಇವತ್ತು ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಇವತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ಇವರ ಹಕ್ಕೊತ್ತಾಯಗಳು ಏನಿದಾವೆ ಅನ್ನೋದನ್ನು ಈಗಾಗಲೇ ಬಸವರಾಜ್ ಅಂಕಜ್ಜಿ ಅವರು ಇದ್ದಾರೆ, ಅವರನ್ನು ಕೇಳೋಣ. ಸರ್, ಇವತ್ತು ಹಕ್ಕೊತ್ತಾಯ ಏನೇನಿದೆ ನಿಮ್ಮದು, ಯಾವ ರೀತಿಯಾಗಿದೆ ಸತ್ಯಾಗ್ರಹ? ಅವರು 19ನೇ ತಾರೀಕಿನ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆ ಮೇಲೆ ಕಲ್ಲು ಮತ್ತು ಚಪ್ಪಲಿಯನ್ನು ಹಾಕಿ ಅವಮಾನ ಮಾಡಿದ್ರು. ಅದನ್ನು ಖಂಡಿಸಿ ನಾವೊಂದು ಪ್ರತಿಭಟನೆಯನ್ನು 26ನೇ ತಾರೀಕು ಇವತ್ತು ಹಳೆ ಬಾಗಲಕೋಟೆಯಲ್ಲೇ ಮಾಡಬೇಕಂತಿತ್ತು. ಆದರೆ ಜಿಲ್ಲಾಡಳಿತ ಭವನದ ಎದುರುಗಡೆ ಇವತ್ತು ಧರಣಿ ಸತ್ಯಾಗ್ರಹವನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬೇಡಿಕೆವಾಗಿ ಆ ಒಂದು ಮಸೀದಿಯ ಆವರಣದಿಂದನೇ ಕಲ್ಲು ತೂರಾಟ ಈ ರೀತಿ ಹಾಗಾಗಿ ಆ ಮಸೀದಿಯನ್ನು ಸೀಜ್ ಮಾಡಬೇಕು. ಅಲ್ಲಿ ಪ್ರಾರ್ಥನೆ ಮಾಡೋರು ಮಸೀದಿ ಒಳಗಡೆ ಬಿಟ್ಟರು. ಆ ಮಸೀದಿಯ ಮುಖ್ಯಸ್ಥರು ಕಮಿಟಿ ಜನರನ್ನು ಅರೆಸ್ಟ್ ಮಾಡಬೇಕು. ಅಲ್ಲಿ ಸಂಬಂಧಪಟ್ಟವ್ರನ್ನ 8 ಜನರನ್ನು ಮಾತ್ರ ಅವರು ಅರೆಸ್ಟ್ ಮಾಡಿದ್ದಾರೆ. ಅಲ್ಲಿ 100 ಜನ ಕಲ್ಲು ಮತ್ತು ಚಪ್ಪಲಿ ಎಸೆದ್ರು. ಇದು ಒಂದು ಶಿವಾಜಿ ಮಹಾರಾಜರು ಕೇವಲ ಒಂದು ರಾಜ್ಯ ಅಲ್ಲ, ಅದು ಅವರು ರಾಷ್ಟ್ರ ಪುರುಷರು. ಅಂತ ರಾಷ್ಟ್ರ ಪುರುಷರಿಗೆ ಮಾಡಿದ ಬಣ್ಣಿಸ್ತೀವಿ. ಹಾಗಾಗಿ ಈ ರಾಷ್ಟ್ರದ್ರೋಹ ಕೆಲಸ ಮಾಡಿದಂಥ 100 ಜನರು ಕೂಡ ಅರೆಸ್ಟ್ ಬಾಗಲಕೋಟೆ ನವನಗರದ ಜಿಲ್ಲಾ ಆಡಳಿತ ಭವನದ ಎದುರುಗಡೆ ಸಹಸ್ರಾರು ಹಿಂದೂ ಇದು ಸಾಂಕೇತಿಕವಾಗಿ 15 ದಿನ ನಾವು ಗಡುವು ಕೊಟ್ಟಿದ್ದೀವಿ. ಯಾರ್ಯಾರು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು 15 ದಿನ
ಘಟನೆಗಳ ಮುಖಂಡರು ಹೇಳ್ತಾ ಇರುವಂಥದ್ದು ಆ ಒಂದು ಮಸೀದಿಯಿಂದ ಅಂತಂದ್ರೆ ಕಲ್ಲು ತೂರಾಟ ಮಾಡಲಾಯಿತು. ಅದಾದ ನಂತರ ಚಪ್ಪಲಿಗಳೆಲ್ಲವೂ ಕೂಡ ಎಸ್ತಿದ್ರು. ಅದೇ ಮಸೀದಿಯನ್ನು ಸೀಸ್ ಮಾಡಬೇಕು, ಯಾಕೆ ಮಾಡ್ತಾ ಇಲ್ಲ ಇಷ್ಟು ದಿನ ಆದರೂ ಕೂಡ. ಮೊದಲನೇದಾಗಿ ಆ ಮಸೀದಿನ ಸೀಸ್ ಮಾಡಿ, ಅದಾದಮೇಲೆ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಇಲ್ಲಿನ ಹಿಂದೂ ಸಂಘಟನೆಯ ಮುಖಂಡರು ಹೇಳ್ತಾ ಇರುವಂತಹ ಮಾತು. ಹಾಗಾಗಿ ಒಂದು ಕಡೆ ಪೊಲೀಸರು ಅಲರ್ಟ್ ಆಗಿದ್ದಾರೆ, ಜಾಸ್ತಿ ಗಲಾಟೆ ಎಲ್ಲ ಆಗುತ್ತೋ ಏನೋ ಅಂತ ಹೇಳಿ. ಅದರಲ್ಲೂ ಕೂಡ ಇಂತಹ ಟೈಮ್ಗಳಲ್ಲಿ, ಇಂತಹ ಸಂದರ್ಭಗಳಲ್ಲಿ ಅತಿ ಹೆಚ್ಚಾಗಿ ಗಲಾಟೆ ಆಗೋದು, ಒಡೆದಾಟ ಆಗೋದು ಕೂಡ ಹಾಗೆ ಆಗುತ್ತೆ. ಹಾಗಾಗಿ ಪೊಲೀಸರು ಕೂಡ ಅವ್ರ ರೀತಿಯಲ್ಲಿ ಹೇಗೆಲ್ಲ ತಯಾರಿ ಮಾಡಬೇಕು, ಹೇಗೆ ಅಲರ್ಟ್ ಆಗಿರಬೇಕು ಇದ್ದಾರೆ. ಮತ್ತೊಂದು ಕಡೆ ಜಿಲ್ಲಾಡಳಿತದಿಂದ ಹಿಂದೂ ಸಂಘಟನೆಗಳಿಗೆ ಒಂದು ಎಚ್ಚರಿಕೆ ಕೂಡ ಹೋಗಿದೆ. ಅಂತಂದ್ರೆ ಬೇಡ, ಮಾಡಬೇಡಿ, ಪ್ರೊಟೆಸ್ಟ್ ಏನು ಮಾಡಬೇಡಿ, 15 ದಿನಗಳ ಒಳಗೆ ಅವ್ರ ವಿರುದ್ಧ ನಾವು ಕ್ರಮ ತಗೋತೀವಿ, ಏನು ಮಾಡಬೇಕು ಮಾಡ್ತೀವಿ, ಅವರು ಆ ಒಂದು ಮಸೀದಿ ವಿರುದ್ಧವೂ ಕೂಡ ಕ್ರಮ ತಗೋತೀವಿ. ಹಾಗಾಗಿ 15 ದಿನಗಳ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಕೇಳಿಕೊಂಡಿದೆ. ಜಿಲ್ಲಾಡಳಿತ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಇವ್ರು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿದ್ದಾರೆ. ಹಾಗಾಗಿ ಇದೀಗ ಇವರೆಲ್ಲರೂ ಕೂಡ ಪೊಲೀಸರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ.